ನೆಕ್ಸ್ಟ್ ಇವಾಗ ಒಂದು ಟೆಕ್ಸ್ಟ್ನ ಕ್ರಿಯೇಟ್ ಮಾಡಿ ಒಂದು ಬೇಸಿಕ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಫಸ್ಟು ನಾವು ಒಂದು ಟೆಕ್ಸ್ಟ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಟಿ ಅಂತ ಏನಿದೆ ಟೂಲ್ ಬಾರಲ್ಲಿ ಟೈಪ್ ಟೂಲ್ ಅಂತ ಹೇಳ್ತೀವಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಾವೇನು ಮಾಡಿದ್ದೀವಿ ಒಂದು ಜಾಗ ಅಂತ ಹೇಳೋದ್ನಲ್ಲ, ಇದನ್ನೇ ಕಾಂಪೋಸಿಷನ್ ಅಂತ ಹೇಳೋದು. ಇಲ್ಲಿ ಟೈಪ್ ಮಾಡಿ, ಜಸ್ಟ್ ನಿಮ್ಮ ಮೌಸಲ್ಲಿ ಕ್ಲಿಕ್ ಮಾಡಿ ನಾನಿಲ್ಲಿ ಹೋಪ್ ಅಂತ ಟೈಪ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಇವಾಗ ಒಂದು ಟೈಟಲ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇದನ್ನು ಮೂವ್ ಮಾಡ್ಬೋದು. ಇದೇ ಟೈಪ್ ಟೂಲಲ್ಲೇ ಇದ್ಕೊಂಡು ನೀವು ಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆಗಲ್ಲ, ಓನ್ಲಿ ಟೆಕ್ಸ್ಟ್ ಮಾತ್ರ ನಿಮಗೆ ಸೆಲೆಕ್ಟ್ ಆಗೋದು. ಅದಕ್ಕೋಸ್ಕರ ನೀವು ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಇದು ಮೂವ್ ಆಗುತ್ತೆ. ಸೊ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಮೂವ್ ಮಾಡಿ. ಸೊ ಇವಾಗ ಟೈಪ್ ಮಾಡಿದ್ವಿ. ಇನ್ ಕೇಸ್ ಈ ಟೆಕ್ಸ್ಟ್ದು ಫಾಂಟ್ ಆಗಿರಲಿ, ಸೈಜ್ ಆಗಿರಲಿ, ಅದೆಲ್ಲ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಕ್ಯಾರೆಕ್ಟರ್ ಅಂತ ಒಂದು ಪ್ಯಾನಲ್, ಸಪ್ರೇಟ್ ಒಂದು ಸ್ಪೆಸಿಫಿಕ್ಕಾಗಿ ಒಂದು ಪ್ಯಾನಲ್ ಇದೆ ಟೆಕ್ಸ್ಟ್ ಟೂಲ್ಗೆ ಅಂತಾನೆ. ಸೊ ಈ ಒಂದು ಕ್ಯಾರೆಕ್ಟರ್ ಅನ್ನೋ ಪ್ಯಾನಲಲ್ಲಿ ನೀವು ಫಾಂಟ್ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ಬೋಲ್ಡ್ ಮಾಡಬೇಕಂದ್ರೆ ಮಾಡ್ಬೋದು, ಅಲೈನ್ ಮಾಡ್ಬೋದು. ಟೆಕ್ಸ್ಟಲ್ಲಿ ಏನೇ ಒಂದು ವಿಷಯ ಚೇಂಜ್ ಮಾಡಬೇಕಂತ ಹೇಳಿದ್ರು ಇಲ್ಲಿ ಕ್ಯಾರೆಕ್ಟರಲ್ಲಿ ನೀವು ಮಾಡ್ಬೋದು. ನಾನಿವಾಗ ಇಲ್ಲಿ ಏರಿಯಲ್ ಬ್ಲ್ಯಾಕಲ್ಲಿ ಇಟ್ಟಿದ್ದೀನಿ ಈ ಒಂದು ಟೆಕ್ಸ್ಟನ್ನು. ನಾನು ಇದನ್ನು ನಿಯಾನ್ ಮಾಡ್ತೀನಿ, ಅಥವಾ ನೆಕ್ಸಾ ಅಂತ ಒಂದು ಫಾಂಟ್ ಇದೆ, ನೆಕ್ಸಾ ಅಂತ ಟೈಪ್ ಮಾಡಿ ನೆಕ್ಸಾ ಬೋಲ್ಡನ್ನು ಕ್ಲಿಕ್ ಮಾಡ್ತೀನಿ. ಇದ್ರ ಕೆಳಗಡೆ ನೆಕ್ಸಾ ಬೋಲ್ಡಲ್ಲಿ ಕ್ಯಾಟಗರಿ, ಇನ್ ಕೇಸ್ ಆ ಫಾಂಟ್ದು ಏನಾನ ಕ್ಯಾಟಗರಿ ಇದ್ದರೆ ಇಟ್ಯಾಲಿಕ್ ಅಥವಾ ಲೈಟ್ ಬೋಲ್ಡ್ ಆ ಥರ ಏನಾನ ಕ್ಯಾಟಗರಿ ಇದ್ದರೆ ಅದಿಲ್ಲಿ ನಮಗೆ ತೋರಿಸುತ್ತೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ 2 ಕಲರ್ ಇದೆ. ರೈಟ್ ನಾವು ಇವಾಗ ವೈಟ್ ಕಲರಲ್ಲಿದೆ. ಈ ವೈಟ್ ಕಲರಲ್ಲಿ ಇರೋದಕ್ಕೆ ಟೆಕ್ಸ್ಟ್ ಕೂಡ ವೈಟ್ ಕಲರಲ್ಲೇ ಇದೆ. ಇನ್ ಕೇಸ್ ಇದನ್ನು ನೀವು ಚೇಂಜ್ ಮಾಡಿದ್ರೆ ಟೆಕ್ಸ್ಟ್ ಕಲರ್ನ ನೀವು ಚೇಂಜ್ ಮಾಡ್ಬೋದು. ನಾನು ಸದ್ಯಕ್ಕೆ ನಾನು ಬ್ಲೂ ಕಲರ್ ಇಡ್ತೀನಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಓಕೆ. ಅದ್ರ ಹಿಂದೆನೂ ಒಂದು ಕಲರ್ ಇದೆ, ಬಟ್ ಅದು ರೆಡ್ ಕಲರಲ್ಲಿ ಡ್ಯಾಶ್ ಆಗೋಗಿದೆ. ಅದೇನಂತ ಹೇಳಿದ್ರೆ ಅದು ಸ್ಟ್ರೋಕ್ ಅಂತ ಹೇಳ್ತೀವಿ. ಸ್ಟ್ರೋಕು ರೈಟ್ ನಾವು ಇವಾಗ ಈ ಒಂದು ಟೆಕ್ಸ್ಟಲ್ಲಿ ಇಲ್ಲ. ಅದನ್ನು ನೀವು ಆನ್ ಮಾಡಬೇಕಂದ್ರೆ ಇದನ್ನು ಜಸ್ಟ್ ಸೆಲೆಕ್ಟ್ ಮಾಡಿ, ಅದು ಹೈಲೈಟ್ ಆಗುತ್ತೆ. ನೆಕ್ಸ್ಟು ಕಲರ್ನ ನೀವು ಹೇಳ್ಬೋದು. ಇನ್ ಕೇಸ್ ಬ್ಲ್ಯಾಕ್ ಇಟ್ಟರೆ ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಸುತ್ತಕ್ಕೂ ಒಂದು ಬಾರ್ಡರ್ ಕ್ರಿಯೇಟ್ ಆಯಿತು. ಆ ಬಾರ್ಡರ್ನೇ ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಸ್ಟ್ರೋಕ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು. ನಾನಿವಾಗ ವೈಟ್ ಇಡ್ತೀನಿ ಅಂದ್ಕೊಳ್ಳಿ. ಆ್ಯಂಡ್ ಆಲ್ಸೋ ಇಲ್ಲಿ ಕಲರ್ ಸೆಲೆಕ್ಟ್ ಮಾಡೋವಾಗ ಇಲ್ಲಿ ನಾವೆಲ್ಲಿ ತೊಗೊಂಡೋಗ್ತೀವೋ ಅಲ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ. ಸೊ ಈ ವ್ಯಾಲ್ಯೂ ಏನಿದೆ ಇದನ್ನು ಟೈಪ್ ಮಾಡಿಕೊಂಡು ನಿಮ್ಮ ಬೇರೆ ಸಾಫ್ಟ್ವೇರಲ್ಲಿ ಪೇಸ್ಟ್ ಮಾಡಿದ್ರೂ ಸೇಮ್ ಕಲರೇ ನಿಮಗೆ ತೋರಿಸುತ್ತೆ. ಸೊ ಅದು ಕಲರ್ದು ಒಂದು ವ್ಯಾಲ್ಯೂ ಏನಿದೆ ಅದು ಬೇಕಂದರೆ ಇಲ್ಲಿ ನೀವು ಕಾಪಿ ಮಾಡ್ಕೊಬೋದು. ಆ್ಯಂಡ್ ಆಲ್ಸೋ ಐ ಡ್ರಾಪರ್ ಟೂಲ್ ಕೂಡ ಇದೆ. ಇನ್ ಕೇಸ್ ಇದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಐ ಡ್ರಾಪರ್ ಟೂಲ್ ಎಲ್ಲಿ ತೊಗೊಂಡೋಗ್ತಿರೋ ಆ ಒಂದು ಕಲರ್ನ ಇಲ್ಲಿ ಲೆಫ್ಟಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದೆ. ನೀವು ಐ ಡ್ರಾಪರ್ ಟೂಲ್ ಎಲ್ಲಿ ಇಡ್ತೀರೋ ಆ ಒಂದು ಕಲರ್ನ ನೀವು ಸೆಲೆಕ್ಟ್ ಕೂಡ ಮಾಡ್ಬೋದು. ನಾನು ಸದ್ಯಕ್ಕೆ ವೈಟ್ ಕಲರ್ ಇಡ್ತೀನಿ. ಅದಾದಮೇಲೆ ನಾವು ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಕ್ಲಿಕ್ ಓಕೆ. ಇದ್ರ ಕೆಳಗಡೆ 303 ಅಂತಿದೆಯಲ್ಲ, ಇದು ಟೆಕ್ಸ್ಟ್ ಸೈಜು. ಇದನ್ನು ಇಟ್ಕೊಂಡು ನಿಮ್ಮ ಮೌಸಲ್ಲಿ ಜಾಸ್ತಿ ಮಾಡ್ಬೋದು, ಕಮ್ಮಿ ಕೂಡ ಮಾಡ್ಬೋದು. ಸೊ ನಿಮಗೆ ಎಷ್ಟು ಬೇಕೋ ಆ ಒಂದು ಸೈಜಲ್ಲಿ ನೀವು ಇಟ್ಕೊಬೋದು. ನಾನು ಸದ್ಯಕ್ಕೆ ಇಷ್ಟು ಇಡ್ತೀನಿ. ಸದ್ಯಕ್ಕೆ ಒಂದು ಕಣ್ಣು ಅಳತೆಯಲ್ಲಿ ನಾನು ಒಂದು ಅರೌಂಡ್ 400 ಇಟ್ಕೊತೀನಿ. ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ, ನೀವು ಏನೇ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರು ಫಸ್ಟು ಸೆಲೆಕ್ಟ್ ಆಗಿರಬೇಕು ಟೆಕ್ಸ್ಟು. ಇಲ್ಲಿ ಟೈಮ್ಲೈನ್ ಪ್ಯಾನಲಲ್ಲಿ ಸೆಲೆಕ್ಟ್ ಆಗಿರಬೇಕು ಟೆಕ್ಸ್ಟು. ಇನ್ ಕೇಸ್ ಟೈಮ್ಲೈನ್ ಪ್ಯಾನಲಲ್ಲಿ ಸೆಲೆಕ್ಟ್ ಆಗದೇ ನೀವು ಏನೇ ಚೇಂಜ್ ಮಾಡಿದ್ರೂ ಅದೇನೂ ಚೇಂಜ್ ಆಗೋದೇ ಇಲ್ಲ. ಸೊ ಫಸ್ಟು ಟೆಕ್ಸ್ಟು ನೀವೇನು ಕ್ರಿಯೇಟ್ ಮಾಡಿದ್ದೀರಾ ಅದು ಟೈಮ್ಲೈನ್ ಪ್ಯಾನಲಲ್ಲಿ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಅದ್ರ ಕೆಳಗಡೆ ಇಲ್ಲಿ 49 ಅಂತ ಏನಿದೆ ಇದನ್ನು ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಟ್ರ್ಯಾಕಿಂಗ್ ಅಂದರೆ ಟೆಕ್ಸ್ಟ್ ಟ್ರ್ಯಾಕಿಂಗ್ ಅಷ್ಟೇ. ಇದನ್ನು ಜಾಸ್ತಿ ಮಾಡಿದ್ರೆ, ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಜಾಸ್ತಿ ಮಾಡಿದ್ರೆ ಬಿಡಿ ಒಂದು ಆಲ್ಫಾಬೆಟ್ಸ್ ಏನಿದೆ ಅದ್ರ ಮಧ್ಯದಲ್ಲಿರೋವಂಥ ಜಾಗನ ನೀವು ಜಾಸ್ತಿ ಕಮ್ಮಿ ಮಾಡ್ಕೊಬೋದು. ಇಷ್ಟನ್ನು ಇಟ್ಕೊಳ್ಳಿ. ಆ್ಯಂಡ್ ಅದ್ರ ಕೆಳಗಡೆ ಇಲ್ಲಿ 7 ಅಂತ ಏನಿದೆ ಅದು ಸ್ಟ್ರೋಕ್ ವ್ಯಾಲ್ಯೂ. ಸ್ಟ್ರೋಕ್ ಎಷ್ಟು ದಪ್ಪ ಬೇಕು ಅಂತ, ಇಲ್ಲಿ ವೈಟ್ ಕಲರಲ್ಲಿ ಸ್ಟ್ರೋಕ್ ಮಾಡಿದ್ದೀವಲ್ಲ ಅದ್ರದ್ದು ಎಷ್ಟು ದಪ್ಪ ಬೇಕು ಅಂತ. ರೈಟ್ ನಾವು ಇವಾಗ 7 ಪಿಕ್ಸೆಲ್ ಇದೆ. ಇದನ್ನು ಜಾಸ್ತಿ ಮಾಡಿದ್ರೆ ಇಲ್ಲಿ ನೋಡ್ಬೋದು, ಜಾಸ್ತಿ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಸದ್ಯಕ್ಕೆ ಇದು ಆಲ್ಮೋಸ್ಟ್ ಒಂದು 10ನ ಟೈಪ್ ಮಾಡ್ತೀನಿ. 10ನ ಟೈಪ್ ಮಾಡಿಬಿಟ್ರೆ 10 ಪಿಕ್ಸೆಲ್ ಅಷ್ಟು ದಪ್ಪ ಆಗುತ್ತೆ ಸ್ಟ್ರೋಕು. ಇದ್ರ ಕೆಳಗಡೆ ಇಲ್ಲಿ ನೋಡ್ಬೋದು ಸ್ಟ್ರೋಕ್ ಓವರ್ ಫಿಲ್ ಅಂತಿದೆ. ಇದು ಸ್ಟ್ರೋಕ್ ಓವರ್ ಫಿಲ್ ಅಂತಾನೆ, ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಸ್ಟ್ರೋಕ್ ಸುತ್ತಲೂ ಇದೆ ಅಂತ ಅರ್ಥ. ನೆಕ್ಸ್ಟ್ ಅದ್ರ ಕೆಳಗಡೆ ವರ್ಟಿಕಲ್ ಸ್ಕೇಲ್ ಅಂತಿದೆ. ಅಂದರೆ ಇಲ್ಲಿ ನೋಡ್ಬೋದು ಇದನ್ನು ಜಾಸ್ತಿ ಮಾಡಿದ್ರೆ ವರ್ಟಿಕಲಿ ಅಂದರೆ ಮೇಲೆ ಕೆಳಗಡೆ ನೀವು ಸ್ಕೇಲ್ ಅಪ್ ಮಾಡ್ಬೋದು. ಟೆಕ್ಸ್ಟನ್ನು ಜಾಸ್ತಿ ಕಮ್ಮಿ ಮಾಡ್ಕೊಬೋದು. ಆ್ಯಂಡ್ ಅದ್ರ ಪಕ್ಕ ಅದೇ ರೀತಿ ಹಾರಿಜಾಂಟಲಿ ಸ್ಕೇಲ್ ಅಂತಿದೆ. ಇದನ್ನು ನೀವು ಜಾಸ್ತಿ ಕಮ್ಮಿ ಮಾಡಿದ್ರೆ ಲೆಫ್ಟ್ ಟು ರೈಟ್ ಅಗಲ
ಇಷ್ಟು ಅಗಲದಲ್ಲಿ ನೀವು ಟೆಕ್ಸ್ಟನ್ನು ಸ್ಕೇಲ್ ಅಪ್ ಆ್ಯಂಡ್ ಸ್ಕೇಲ್ ಡೌನ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ಮೇಲ್ಗಡೆ ಒಂದು ಟೆಕ್ಸ್ಟನ್ನು ಮೇಲೆ ಕೆಳಗೆ ನೀವು ಚೇಂಜ್ ಮಾಡಬೇಕಂದ್ರೆ ವರ್ಟಿಕಲಿ ಮಾಡಬೇಕು. ಆ್ಯಂಡ್ ಹಾರಿಝಾಂಟಲಿ ಅಂದರೆ ನಿಮಗೆ ಲೆಫ್ಟ್ ಟು ರೈಟಲ್ಲಿ ನೀವು ಸ್ಕೇಲ್ ಮಾಡ್ಬೋದು, ಜಾಸ್ತಿ ಕಮ್ಮಿ ಮಾಡ್ಬೋದು. ಅದ್ರ ಕೆಳಗಡೆ ಬೇಸ್ ಲೈನ್ ಶಿಫ್ಟ್ ಅಂತಿದೆ. ಇದನ್ನು ನೀವು ಜಾಸ್ತಿ ಕಮ್ಮಿ ಮಾಡಿದ್ರೆ ಓವರಾಲ್ ಆ್ಯಂಕರ್ ಪಾಯಿಂಟ್ ಒಂದೇ ಪಾಯಿಂಟಲ್ಲಿರುತ್ತೆ, ಬಟ್ ಬೇಸ್ ಲೈನ್ ಮಾತ್ರ ಶಿಫ್ಟ್ ಆಗುತ್ತೆ. ಸೊ ಈ ರೀತಿ ಬೇಕಂದರೆ ನೀವು ಬೇಸ್ ಲೈನ್ ಶಿಫ್ಟನ್ನು ಜಾಸ್ತಿ ಕಮ್ಮಿ ಮಾಡ್ಕೊಬೋದು. ನೆಕ್ಸ್ಟ್ ಅದ್ರ ಕೆಳಗಡೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಇದೆ ಬೋಲ್ಡ್ ಅಂದರೆ ಬೋಲ್ಡ್ ಮಾಡ್ಬೋದು, ಟೆಕ್ಸ್ಟನ್ನು ಇಟ್ಯಾಲಿಕ್ ಮಾಡ್ಬೋದು ಅಥವಾ ಸೆಮಿ ಬೋಲ್ಡ್ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ನೀವೆಲ್ಲ ಬೇರೆ ಬೇರೆ ಮಾಡಿಬಿಟ್ವಿ ಅಂದ್ಕೊಳ್ಳಿ, ಇನ್ ಕೇಸ್ ನೀವೆಲ್ಲನೂ ಚೇಂಜ್ ಮಾಡಿಬಿಟ್ರಿ, ನಿಮಗೆ ತಿರ್ಗಾ ರೀಸೆಟ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಳ್ಳಿ, ಕ್ಯಾರೆಕ್ಟರ್ನ ಫುಲ್ಲು ರೀಸೆಟ್ ಮಾಡಬೇಕು ಅಂದರೆ ಈ 3 ಡಾಟ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಬಂದರೆ ರೀಸೆಟ್ ಕ್ಯಾರೆಕ್ಟರ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಓವರಾಲ್ ಕ್ಯಾರೆಕ್ಟರ್ ನೀವೇನೇನು ಚೇಂಜ್ ಮಾಡಿದ್ರೋ ಅಷ್ಟೊಂದು ರೀಸೆಟ್ ಆಗೋಯ್ತು, ಅಷ್ಟೊಂದು ರೀಸೆಟ್ ಆಗೋಗಿದೆ. ಇವಾಗ ನೀವು ಮಾಡ್ಕೊಬೋದು. ಸೊ ಇಲ್ಲಿ ನೆಕ್ಸಾ ಬೋಲ್ಡ್, ಸೊ ಇದನ್ನು ಸೆಲೆಕ್ಟ್ ಮಾಡಿ ರೈಟ್ ನಾವು 36 ಪಿಕ್ಸಲ್ ಇದೆ. ಇದನ್ನು ಜಾಸ್ತಿ ಮಾಡಿದ್ರೆ ನೋಡ್ಬೋದು ನಾವು ಸ್ಟ್ರೋಕ್ ಕ್ರಿಯೇಟ್ ಮಾಡಿದ್ದು ಎಲ್ಲ ಔಟೋಗಿದೆ. ಸೊ ಎಲ್ಲ ಔಟೋಗಿದೆ, ಎಲ್ಲನೂ ನೀವು ಚೇಂಜ್ ಮಾಡ್ಬೋದು. ಇದನ್ನು ಜಾಸ್ತಿ ಮಾಡಿಕೊಂಡು ಸ್ಟ್ರೋಕ್ನ ನೀವು ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಸ್ಟ್ರೋಕ್ ಸೈಜ್ನ ನೀವು ಚೇಂಜ್ ಮಾಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಗೊತ್ತಾಗಿರ್ಬೋದು ನಿಮಗೆ, ಟೆಕ್ಸ್ಟ್ ರಿಲೇಟೆಡ್ ಏನೇ ಒಂದು ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡಬೇಕಂದ್ರೂ ಇಲ್ಲಿ ಈ ಕ್ಯಾರೆಕ್ಟರಲ್ಲಿ ನೀವು ಮಾಡ್ಕೊಬೋದು. ನೆಕ್ಸ್ಟ್ ಒಂದು ನಾವು ಬ್ಯಾಕ್ಗ್ರೌಂಡ್ನ ಕ್ರಿಯೇಟ್ ಮಾಡೋಣ. ಬ್ಯಾಕ್ಗ್ರೌಂಡ್ನ ಕ್ರಿಯೇಟ್ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಲೇಯರ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ, ಲೇಯರ್ ನ್ಯೂ, ಇಲ್ಲಿ ಫಸ್ಟ್ ಒಂದು ಟೆಕ್ಸ್ಟ್ ಇದೆ, ನೆಕ್ಸ್ಟು ಸಾಲಿಡ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ, ಅಥವಾ ನಿಮ್ಮ ಕೀಬೋರ್ಡಲ್ಲಿ ಕಮಾಂಡ್ ವೈ, ಮ್ಯಾಕ್ ಯೂಸ್ ಮಾಡ್ತಾ ಇದ್ದರೆ ಕಮಾಂಡ್ ವೈನ ಕ್ಲಿಕ್ ಮಾಡಿ, ಅಥವಾ ಕಂಟ್ರೋಲ್ ವೈನ ಕ್ಲಿಕ್ ಮಾಡಿದ್ರೆ ಒಂದು ಸಾಲಿಡ್ ಆಪ್ಷನ್, ಸಾಲಿಡ್ ಸೆಟ್ಟಿಂಗ್ಸು ಓಪನ್ ಆಗುತ್ತೆ. ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಕಾಂಪೋಸಿಷನ್ ಅಂತ ಹೇಳಿದ್ರೆ ಒಂದು ಜಾಗನ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಸಾಲಿಡ್ ಅಂತ ಹೇಳಿದ್ರೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಒಂದು ಕಲರಲ್ಲಿ ಒಂದು ಕಲರ್ ಪೇಪರ್ ಅಂತ ಅಂದ್ಕೊಳ್ಳಿ, ಆ ಒಂದು ನಿಮ್ಗೆ ಇಷ್ಟವಾಗಿದ್ದ ಕಲರ್ ಪೇಪರ್ನ ನೀವು ಕ್ರಿಯೇಟ್ ಮಾಡ್ಕೊಬೋದು. ಇದಕ್ಕೂ ಕೂಡ ವಿಡ್ತ್ ಆ್ಯಂಡ್ ಹೈಟ್ ಇದೆ, ಇಲ್ಲಿ ನೀವು ಚೇಂಜ್ ಮಾಡ್ಕೊಬೋದು ವಿಡ್ತ್ ಆ್ಯಂಡ್ ಹೈಟು. ನೆಕ್ಸ್ಟ್ ಯೂನಿಟ್ಸ್ ಬಂದು ಪಿಕ್ಸೆಲಲ್ಲೇ ಇರಲಿ, ಇದು ಬಿಟ್ಟು ಬೇರೆ ಎಲ್ಲನೂ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ನೇಮ್ ಬಂದು ನಾನು ಬ್ಯಾಕ್ಗ್ರೌಂಡ್ ಅಂತ ಟೈಪ್ ಮಾಡ್ಕೊತೀನಿ, BG ಅಂತ ಟೈಪ್ ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಅಂತ. ನೆಕ್ಸ್ಟು ಇದ್ರ ಕೆಳಗಡೆ ಇದು ಮೇಯ್ನು, ನಮಗೆ ಕಲರ್ ಏನು ಬೇಕು, ಕಲರ್ ನಾನು ಇದನ್ನು ಕ್ಲಿಕ್ ಮಾಡಿಬಿಟ್ಟು ವೈಟ್ ಕಲರ್ ಇಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಓಕೆ. ಎನಿವೇ ನಾವು ಮುಂದಕ್ಕೆ ನಾವು ಚೇಂಜ್ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು ನಾವು ಕ್ರಿಯೇಟ್ ಮಾಡಿರೋಂಥ ಟೆಕ್ಸ್ಟ್ ಹೊಟ್ಟೋಗಿದೆ. ಏನಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಕೆಳಗಡೆ ಟೈಮ್ಲೈನ್ ಪ್ಯಾನಲಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಲ್ಲ ಹೋಪ್ ಅಂತ ಟೆಕ್ಸ್ಟು, ಅದು ಕೆಳಗೆ ಹೊಟ್ಟೋಗಿದೆ. ಕೆಳಗಡೆ ಟೆಕ್ಸ್ಟ್ ಇದೆ, ಅದ್ರ ಮೇಲ್ಗಡೆ ನಾನು ಹೇಳ್ದಂಗೆ ಒಂದು ಕಲರ್ ಪೇಪರ್ ಕ್ರಿಯೇಟ್ ಆಗಿದೆ. ಸೊ ನಾವೇನು ಮಾಡಬೇಕು, ಕೆಳಗಿರೋವಂಥ ಟೆಕ್ಸ್ಟ್ನ ಮೇಲಕ್ಕೆ ತೊಗೊಂಬರ್ಬೇಕು. ಜಸ್ಟ್ ಡ್ರ್ಯಾಗ್ ಮಾಡಿ ಈ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಏನಿದೆ ಅದ್ರ ಮೇಲ್ಗಡೆ ಡ್ರಾಪ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಹಿಂದೆ ಇದ್ದ ಟೆಕ್ಸ್ಟು ಮುಂದಕ್ಕೆ ಬಂತು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಮೇಜರ್ ವಿಷಯ ಅಂದರೆ ಆಫ್ಟರ್ ಎಫೆಕ್ಟ್ಸಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಆಗಿರಲಿ, ಟೆಕ್ಸ್ಟ್ ಆಗಿರಲಿ, ಆಡಿಯೋ ಆಗಿರಲಿ, ವಿಡಿಯೋ ಆಗಿರಲಿ, ಏನೇ ಒಂದು ಆಬ್ಜೆಕ್ಟ್ ಆಗಿದ್ದರೂ ತನ್ನದೇ ಆದಂಥ ಒಂದಷ್ಟು ಪ್ರಾಪರ್ಟೀಸ್, ವ್ಯಾಲ್ಯೂಗಳು ಆ ಒಂದು ಆಬ್ಜೆಕ್ಟ್ಗೆ ಕೊಟ್ಟಿರುತ್ತೆ. ಆ ವ್ಯಾಲ್ಯೂನ ನೀವು ಎಲ್ಲಿ ನೋಡ್ಬೋದು ಅಂದರೆ ನೋಡ್ಬೋದು, ಇವಾಗ ಹೋಪ್ ಅಂತ ಒಂದು ಟೆಕ್ಸ್ಟ್ನ ಕ್ರಿಯೇಟ್ ಮಾಡಿದ್ದೀವಲ್ಲ ಅದ್ರ ಪಕ್ಕ ಒಂದು ಆ್ಯರೋ ಕ್ರಿಯೇಟ್ ಆಗಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಅದ್ರ ಕೆಳಗಡೆ 2 ಕ್ಯಾಟಗರಿ ಓಪನ್ ಆಗಿದೆ, ಒಂದು ಟೆಕ್ಸ್ಟ್, ಇನ್ನೊಂದು ಟ್ರಾನ್ಸ್ಫಾರ್ಮ್. ಇಲ್ಲಿ ಟ್ರಾನ್ಸ್ಫಾರ್ಮ್ ಏನಿದೆ ಈ ಒಂದು ಆ್ಯರೋನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು 1 2 3 4 5 5 ವ್ಯಾಲ್ಯೂಗಳು ಇದ್ದೇ ಇರುತ್ತೆ. ಯಾವುದೇ ಒಂದು ಆಬ್ಜೆಕ್ಟ್ನ ನೀವು ಕ್ರಿಯೇಟ್ ಮಾಡಿದ್ರು ಈ 5 ವ್ಯಾಲ್ಯೂ ಇದ್ದೇ ಇರುತ್ತೆ. ಅದೇ ರೀತಿ BG ಒಂದು ಸಾಲಿಡ್ ಲೇಯರ್ ಏನಿದೆ ಇದರಲ್ಲೂ ಇರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡಿ ನೋಡ್ಬೋದು ಇದಕ್ಕೂ ಇದೆ ಈ 5 ವ್ಯಾಲ್ಯೂ. ಯಾವುದೇ ಒಂದು ಆಬ್ಜೆಕ್ಟ್ ಇರಲಿ, ಏನೇ ಒಂದು ಇದ್ರೂ ಇದ್ದೇ ಇರುತ್ತೆ. ಇದು ಬೇಸಿಕ್ಸು. ಸೊ ಫಸ್ಟ್ ಒಂದು ಬಂದು ಆ್ಯಂಕರ್ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಅಂತ ನಾನು ಹೇಳಿದ್ನಲ್ಲ, ಆ ಒಂದು ಪಾಯಿಂಟನ್ನು ಆ್ಯಂಕರ್ ಪಾಯಿಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಫೋನ್ ಇದೆಯಲ್ಲ, ಇದರಲ್ಲಿ ಇಲ್ಲಿದೆ ಅಂದ್ಕೊಳ್ಳಿ ಆ್ಯಂಕರ್ ಪಾಯಿಂಟ್. ಸೊ ಇಲ್ಲಿದ್ದರೆ ಇದನ್ನು ರೊಟೇಟ್ ಮಾಡಿದ್ರೆ ಈ ಒಂದು ವ್ಯಾಲ್ಯೂ ಮುಖಾಂತರ ಫೋನ್ ರೊಟೇಟ್ ಆಗುತ್ತೆ. ಅದೇ ಇಲ್ಲಿದ್ದರೆ ಆ್ಯಂಕರ್ ಪಾಯಿಂಟ್ ಹಿಂಗೆ ರೊಟೇಟ್ ಆಗುತ್ತೆ. ಸೊ ಓವರಾಲ್ ವ್ಯಾಲ್ಯೂನೇ ಚೇಂಜ್ ಆಗೋಯ್ತು. ಅದೇ ಥರ ಇಲ್ಲಿ ಟೆಕ್ಸ್ಟಿಗೂ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಸೆಂಟ್ರಲ್ಲಿದೆ ಆ್ಯಂಕರ್ ಪಾಯಿಂಟು. ಅದೇ ಆ್ಯಂಕರ್ ಪಾಯಿಂಟ್ನ ನಾನು ಮೂವ್ ಮಾಡಬೇಕಂದ್ರೆ ಇಲ್ಲಿ ಟೂಲ್ ಬಾರ್ ಏನಿದೆ ಇಲ್ಲಿ ಆ್ಯಂಕರ್ ಪಾಯಿಂಟ್ ಟೂಲ್, ಹಾಗೆ ನೀವು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಈ ಒಂದು ಟೂಲ್ ಬಾರಲ್ಲಿ ಆ್ಯಂಕರ್ ಪಾಯಿಂಟ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು
ಈ ಒಂದು ಆ್ಯಂಕರ್ ಪಾಯಿಂಟ್ ಏನಿದೆ ಅದನ್ನು ಇನ್ ಕೇಸ್ ನಾನು ಕಾರ್ನರ್ಗೆ ಇಡ್ತೀನಿ ಅಂದ್ಕೊಳ್ಳಿ. ಸೊ ಈ ಕಾರ್ನರ್ಗೆ ಇಟ್ಟರೆ ನಾನು ಇವಾಗ ರೊಟೇಟ್ ಮಾಡಿದೆ ಅಂದ್ಕೊಳ್ಳಿ. ಇಲ್ಲಿ ಲಾಸ್ಟ್ ಬಟ್ ಒನ್ ಇದೆಯಲ್ಲ ರೊಟೇಷನ್ ಅಂತ, ಇದನ್ನು ರೊಟೇಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಮೇಲೆ ಕೆಳಗೆ ರೊಟೇಟ್ ಆಗ್ತಿದೆ. ಅಂದರೆ ಆ ಒಂದು ಪಾಯಿಂಟ್ನ ವ್ಯಾಲ್ಯೂ ಆಗಿ ತೊಗೊಂಡು ಮೇಲೆ ಕೆಳಗೆ ರೊಟೇಟ್ ಆಗ್ತಿದೆ. ಅದೇ ನಾನು ಇಲ್ಲಿ ಇಡ್ತೀನಿ ಅಂದ್ಕೊಳ್ಳಿ ಆ್ಯಂಕರ್ ಪಾಯಿಂಟನ್ನು. ಸೊ ಮೇಕ್ ಶೋರ್ ನೀವು ಆ್ಯಂಕರ್ ಪಾಯಿಂಟ್ ಟೂಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಇನ್ ಕೇಸ್ ನೀವು ಸೆಲೆಕ್ಷನ್ ಟೂನಲ್ಲಿ ಆ್ಯಂಕರ್ ಪಾಯಿಂಟ್ನ ಜರುಗಿಸ್ತೀನಿ ಅಂದರೆ ಆಗಲ್ಲ. ಸೊ ಆ್ಯಂಕರ್ ಪಾಯಿಂಟ್ ಟೂಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಇಲ್ಲಿಡ್ತೀನಿ ಅಂದ್ಕೊಳ್ಳಿ ಹತ್ರ. ಇವಾಗ ನಾನು ರೊಟೇಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ರೈಟ್ ಸೈಡ್ ರೊಟೇಟ್ ಆಗ್ತಿದೆ. ಅದೇ ಆ್ಯಂಕರ್ ಪಾಯಿಂಟ್ನ ನಾನು ಸೆಂಟ್ರಲ್ಲಿ ಇಡ್ತೀನಿ ಅಂದ್ಕೊಳ್ಳಿ. ಸೊ ಸೆಂಟ್ರಲ್ಲಿ ಇಟ್ಟು ನಾನು ಇವಾಗ ರೊಟೇಟ್ ಮಾಡಿದೆ ಅಂದರೆ ಈವನ್ನಾಗಿ ರೊಟೇಟ್ ಆಗ್ತಿದೆ ಎರಡೂ ಕಡೆನೂ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಪೊಸಿಷನ್ ಅಂತ ಹೇಳಿದ್ರೆ ಪೊಸಿಷನಲ್ಲಿ ಎರಡು ರೀತಿ ಇದೆ. ಒಂದು ಎಕ್ಸ್ ಆ್ಯಕ್ಸಸ್, ಇನ್ನೊಂದು ವೈ ಆ್ಯಕ್ಸಸ್. ಎಕ್ಸ್ ಆ್ಯಕ್ಸಸ್ ಅಂತ ಹೇಳಿದ್ರೆ ಲೆಫ್ಟ್ ಟು ರೈಟ್, ಅಂದರೆ ಫಸ್ಟ್ ಒನ್ ಬಂದು ಲೆಫ್ಟ್ ಟು ರೈಟ್. ನೋಡಿ ಲೆಫ್ಟ್ ಟು ರೈಟ್ನ ಜಸ್ಟ್ ನಿಮ್ಮ ಮೌಸಲ್ಲಿ ಜಾಸ್ತಿ ಕಮ್ಮಿ ಮಾಡಿದ್ರೆ ಲೆಫ್ಟ್ ಟು ರೈಟು ಮೂವ್ ಆಗುತ್ತೆ ಅದು. ಆ್ಯಂಡ್ ಅದೇ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದನ್ನು ನೀವು ಜಾಸ್ತಿ ಕಮ್ಮಿ ಮಾಡಿದ್ರೆ ಮೇಲೆ ಕೆಳಗೆ ಮೂವ್ ಆಗುತ್ತೆ. ಸೊ ಇದು ವೈ ಆ್ಯಕ್ಸಸ್ ಅಂತ. ಎಕ್ಸ್ ಆ್ಯಕ್ಸಸ್ ಅಂತ ಹೇಳಿದ್ರೆ ಲೆಫ್ಟ್ ಟು ರೈಟು ಮೂವ್ ಆಗುತ್ತೆ, ಆ್ಯಂಡ್ ವೈ ಆ್ಯಕ್ಸಸ್ ಅಂತ ಹೇಳಿದ್ರೆ ಮೇಲೆ ಕೆಳಗೆ ಮೂವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸ್ಕೇಲ್ ಅಂತಿದೆ. ಸ್ಕೇಲ್ ಅಂತ ಹೇಳಿದ್ರೆ ದೊಡ್ಡದು ಚಿಕ್ಕದು ಮಾಡೋದು. ಸೊ ಇದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಮೌಸಲ್ಲಿ ಜಾಸ್ತಿ ಕಮ್ಮಿ ಮಾಡಿದ್ರೆ ನೋಡ್ಬೋದು ಓವರಾಲ್ ಟೆಕ್ಸ್ಟು ಸೈಜು ದೊಡ್ಡದು ಚಿಕ್ಕದು ಆಗ್ತಾಯಿದೆ. ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ನೋಡಿ. ಇದನ್ನು ಫಿಟ್ಟಿಗೆ ಕೊಟ್ಬಿಡ್ತೀನಿ ಕಾಂಪೊಸಿಷನ್ನ. ಇದನ್ನು ಫಿಟ್ಟಿಗೆ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ಸ್ವಲ್ಪ 50% ಕೊಡ್ತೀನಿ, ಇದನ್ನು 50% ಕೊಡ್ತೀನಿ ಕಾಂಪೊಸಿಷನ್ನ. ನಿಮಗೆ ಓವರಾಲ್ ನೋಡ್ಬೋದು ದೊಡ್ಡದು ಚಿಕ್ಕದು ಆಗ್ತಾಯಿದೆ ಟೆಕ್ಸ್ಟು. ಅದ್ರ ಕೆಳಗಿರೋಂಥದ್ದು ನಾನು ಹೇಳಿದ್ನಲ್ಲ ರೊಟೇಷನ್ನು, ನಿಮ್ಮ ಆ್ಯಂಕರ್ ಪಾಯಿಂಟ್ ಎಲ್ಲಿದೆ ಅದ್ರ ಪ್ರಕಾರ ಒಂದು ರೊಟೇಷನ್ ಆಗುತ್ತಿದ್ದು. ನೆಕ್ಸ್ಟು ಒಪ್ಯಾಸಿಟಿ ಅಂತ ಹೇಳಿದ್ರೆ ಇದೆಲ್ಲ ಎಡಿಟಿಂಗ್ ಸಾಫ್ಟ್ವೇರ್ಗಳಲ್ಲೂ ಇದ್ದೇ ಇರುತ್ತೆ. ಒಪ್ಯಾಸಿಟಿ ಅಂತ ಹೇಳಿದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಆಫ್ ದ ಲೇಯರ್, ಟ್ರಾನ್ಸ್ಪರೆನ್ಸಿ ಆಫ್ ದ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಅಂದರೆ ಇವಾಗ ಟ್ರಾನ್ಸ್ಪರೆನ್ಸಿ ವ್ಯಾಲ್ಯೂ ಇವಾಗ 100% ಇದೆ. 100%ನ ನಾನು ಕಮ್ಮಿ ಮಾಡ್ತಾ ಹೋದರೆ ನೋಡ್ಬೋದು ಹಂಗೆ ಫೇಡ್ ಔಟ್ ಆಗೋಯ್ತು. ಅದನ್ನೇ ಜಾಸ್ತಿ ಮಾಡ್ತಾ ಹೋದರೆ ಟೆಕ್ಸ್ಟು ರಿವೀಲ್ ಆಗ್ತಾ ಬರ್ತಿದೆ. ಈ ಒಂದು ವ್ಯಾಲ್ಯೂಗೆ ಒಪ್ಯಾಸಿಟಿ ಅಂತ ಹೇಳ್ತೀವಿ. ಒಪ್ಯಾಸಿಟಿ ಅಂದರೆ ಟ್ರಾನ್ಸ್ಪರೆನ್ಸಿ ಆಫ್ ದ ಲೇಯರ್. ಆ್ಯಂಡ್ ಇದೇ ಥರ ಈ ಒಂದು ಬ್ಯಾಕ್ಗ್ರೌಂಡ್ಗೂ ಇದೆ ನೋಡಿ. ಬ್ಯಾಕ್ಗ್ರೌಂಡ್ಗೂ ಒಪ್ಯಾಸಿಟಿ ಇದೆ, ಜಾಸ್ತಿ ಕಮ್ಮಿ ಮಾಡ್ಬೋದು. ಬ್ಯಾಕ್ಗ್ರೌಂಡ್ಗೂ ರೊಟೇಷನ್ ಇದೆ ನೋಡಿ, ರೊಟೇಟ್ ಮಾಡ್ಬೋದು ನಾವು. ಆ್ಯಂಡ್ ಸ್ಕೇಲ್ ಅಂತೇನಿದೆ ಅದನ್ನು ದೊಡ್ಡದು ಚಿಕ್ಕದು ಮಾಡ್ಬೋದು. ಆ್ಯಂಡ್ ಪೊಸಿಷನ್ ಅಂತೇನಿದೆ ಇದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಆ್ಯಂಡ್ ಆ್ಯಂಕರ್ ಪಾಯಿಂಟ್ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಈ ಒಂದು 5 ವ್ಯಾಲ್ಯೂಗಳೇನಿದೆ ಆ್ಯಂಕರ್ ಪಾಯಿಂಟ್, ಪೊಸಿಷನ್, ಸ್ಕೇಲ್, ರೊಟೇಷನ್ ಆ್ಯಂಡ್ ಒಪ್ಯಾಸಿಟಿ, 5 ವ್ಯಾಲ್ಯೂಗಳು ಯಾವುದೇ ಒಂದು ವಿಷಯ, ಯಾವುದೇ ಒಂದು ಆಬ್ಜೆಕ್ಟ್ನ ನೀವು ಇಂಪೋರ್ಟ್ ಮಾಡಿಕೊಂಡ್ರು ಡಿಫಾಲ್ಟಾಗಿ ಬಂದುಬಿಡುತ್ತೆ. ಅದು ಬೇಸಿಕ್ ಟೂಲ್ಸ್ ಇನ್ ಆಫ್ಟರ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ ಕೇಸ್ ನಿಮಗೆ ಓವರಾಲ್ ನೀವೇನು ವ್ಯಾಲ್ಯೂ ಚೇಂಜ್ ಮಾಡಿದ್ದೀರೋ ಎಲ್ಲನೂ ರೀಸೆಟ್ ಮಾಡಿಬಿಡ್ಬೇಕಂದ್ರೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಏನಿದೆ ಇದ್ರ ಪಕ್ಕ ರೀಸೆಟ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿಬಿಟ್ರೆ ನೋಡ್ಬೋದು ಡಿಫಾಲ್ಟಾಗಿ ರೀಸೆಟ್ ಆಗೋಯ್ತು ಎಲ್ಲನೂ. ಸೊ ಟೆಕ್ಸ್ಟಿಗೂ ಕೂಡ ನಾನು ರೀಸೆಟ್ನ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಆ್ಯರೋ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಎಲ್ಲನೂ ಮುಚ್ಕೊಂಡ್ಬಿಡ್ತು, ಎಲ್ಲನೂ ಅದರೊಳಗೆ ಹೋಗಿದೆ. ಆ್ಯಂಡ್ ಇದಂತೂ ಮರಿಬೇಡಿ, ಯಾವುದೇ ಒಂದು ಆಬ್ಜೆಕ್ಟ್ ಇದ್ರೂ ಈ 5 ವ್ಯಾಲ್ಯೂಗಳು ಇದ್ದೇ ಇರುತ್ತೆ. ಸೊ ಫಸ್ಟು ಇಲ್ಲಿ BG ಅಂತೇನಿದೆ ಬ್ಯಾಕ್ಗ್ರೌಂಡ್ ಲೇಯರ್, ಬ್ಯಾಕ್ಗ್ರೌಂಡ್ ಸಾಲಿಡ್ ಲೇಯರ್ಗೆ ಒಂದು ಎಫೆಕ್ಟ್ನ ಹಾಕೋಣ. ಸೊ ಎಫೆಕ್ಟ್ಸ್ ಹಾಕಬೇಕಂದ್ರೆ ಇಲ್ಲಿ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಅಂತೇನಿದೆ ಈ ಒಂದು ಪ್ಯಾನಲ್ನ ಓಪನ್ ಮಾಡಿ ಇಲ್ಲಿ ನೀವು ಸರ್ಚ್ ಮಾಡ್ಬೋದು ನಿಮಗೆ ಬೇಕಾಗಿರೋಂಥ ಎಫೆಕ್ಟ್ನ. ನಾನು 4 ಕಲರ್ ಗ್ರೇಡಿಯಂಟ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಜನರೇಟ್ ಕೆಳಗಡೆ 4 ಕಲರ್ ಗ್ರೇಡಿಯಂಟ್ ಅಂತ ಬಂದಿದೆ ಒಂದು ಎಫೆಕ್ಟು. ಆ ಒಂದು ಎಫೆಕ್ಟ್ನ ತಗೊಂಡು ನೋಡ್ಬೋದು BG ಅಂತೇನಿದೆ ಬ್ಯಾಕ್ಗ್ರೌಂಡ್ ಲೇಯರ್ ಅದ್ರ ಮೇಲೆ ಡ್ರಾಪ್ ಮಾಡಿಬಿಡಿ. ಸೊ ಡ್ರಾಪ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಎಫೆಕ್ಟ್ಸ್ ಕಂಟ್ರೋಲಲ್ಲಿ ನಾವು ಹಾಕಿರೋಂಥ ಎಫೆಕ್ಟ್ಸ್ ಬಂದಿದೆ 4 ಕಲರ್ ಗ್ರೇಡಿಯಂಟ್ ಅಂತ. ಸೊ ಈ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲಲ್ಲಿ ನಾವು ಹಾಕಿರೋಂಥ ಎಫೆಕ್ಟ್ಸನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಫಸ್ಟ್ ಕಲರ್ ಬಂದು ಇಲ್ಲಿ ಯೆಲ್ಲೋ ಕಲರ್ ಇದೆ. ಈ ಕಲರ್ನ ನಾವು ಫಸ್ಟು ಚೇಂಜ್ ಮಾಡೋಣ. ಈ ಯೆಲ್ಲೋ ಕಲರ್ನ ನಾನು ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ವೈಟಿಶ್ ಕೊಡ್ತೀನಿ. ವೈಟ್ ಕೊಟ್ಟು ಸ್ವಲ್ಪ ಬ್ಲೂಯಿಶ್ ಟೋನಲ್ಲಿ ಹೋಗ್ತೀನಿ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು. ಸೊ ಈ ಒಂದು ಕಲರಲ್ಲಿ ನಾನು ಈ ಕಲರ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಓಕೆ. ನೆಕ್ಸ್ಟ್ ಅದೇ ರೀತಿ ಗ್ರೀನ್ ಕಲರ್ನು ಚೇಂಜ್ ಮಾಡೋಣ. ಸೊ ಸ್ವಲ್ಪ
ಡಾರ್ಕ್ ಬ್ಲೂ, ಸ್ವಲ್ಪ ಲೈಟ್ ಬ್ಲೂಯಿಶ್ ಟೋನಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಪಿಂಕ್ ಕಲರ್ನ ಚೇಂಜ್ ಮಾಡೋಣ. ಸ್ವಲ್ಪ ಡಾರ್ಕ್ ಪಿಂಕ್ ಕಲರ್ ಕೊಡ್ತೀನಿ. ಸ್ವಲ್ಪ ಡಾರ್ಕಿಶ್ ಇರಲಿ ಕೆಳಗಡೆ ಕಲರು. ನೆಕ್ಸ್ಟ್ ಕ್ಲಿಕ್ ಓಕೆ. ಲಾಸ್ಟ್ 4th ಒಂದು ಬಂದು ಸ್ವಲ್ಪ ಗ್ರೀನಿಶ್ ಕೊಡ್ತೀನಿ, ತೀರಾ ಬೇಡ. ನೆಕ್ಸ್ಟು ಕ್ಲಿಕ್ ಓಕೆ. ಇಲ್ಲಿ ನೋಡ್ಬೋದು ಕಂಪೋಸಿಷನ್ ಪ್ಯಾನಲಲ್ಲಿ 4 ಡಾಟ್ ಕ್ರಿಯೇಟ್ ಆಗಿದೆ. ಈ 4 ಕಲರ್ ಗ್ರೇಡಿಯಂಟಲ್ಲಿ 4 ಡಾಟ್ ಏನಿದೆ, ಈ 4 ಡಾಟನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಮುಂದೆ ಹಿಂದೆ ಮಾಡಿದ್ರೆ ನೋಡ್ಬೋದು ನಾವು ಸೆಲೆಕ್ಟ್ ಮಾಡಿರೋಂಥ ಕಲರ್ ಮೂವ್ ಆಗ್ತಾಯಿದೆ. ಸೊ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ 4 ಡಾಟನ್ನು ಶಿಫ್ಟ್ ಮಾಡ್ಬೋದು ನೀವು. ಸೊ ಓವರಾಲ್ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಈ ಒಂದು ಕಲರ್ನ ನೀವು ಪ್ಲೇಸ್ಮೆಂಟ್ ಮಾಡ್ಕೊಬೋದು. ಸೊ ಆ್ಯಕ್ಚುಲಿ ಈ ಕಲರ್ನ ನಾನು ಚೇಂಜ್ ಮಾಡ್ತೀನಿ. ಈ ಕಲರ್ ಯಾವುದು ಇದಲ್ವಾ, ಇದನ್ನು ಚೇಂಜ್ ಮಾಡ್ಬೋದು. ಸ್ವಲ್ಪ ಡಾರ್ಕಿಶ್ ಕೊಡ್ತೀನಿ, ಕ್ಲಿಕ್ ಓಕೆ. ಈ ರೀತಿ ನಾನು ಕಲರ್ನ ಮೇಂಟೈನ್ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಟೆಕ್ಸ್ಟ್ ಲೇಯರಲ್ಲಿ ಒಳಗಿರೋವಂಥ ಬ್ಲೂ ಕಲರ್ನ ನಾವು ತೆಗೆದುಬಿಡೋಣ. ಟೆಕ್ಸ್ಟನ್ನ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಒಳಗಿರೋವಂಥ ಕಲರ್ ಬ್ಲೂ ಕಲರ್ ಏನಿದೆ ಅದಕ್ಕೆ ನೋ ಫಿಲ್ ಕಲರ್ ಅಂತ ಇಲ್ಲೊಂದು ಸಣ್ಣದಾಗಿ ಒಂದು ರೆಡ್ ಕಲರ್ ಲೈನ್ ಎಳೆದಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಬಿಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಒಳಗಿರೋವಂಥ ಕಲರ್ ಹೊಟ್ಟೋಯ್ತು, ಮೇಲ್ಗಡೆ ಇರೋವಂಥ ವೈಟ್ ಕಲರ್ ಮಾತ್ರ ಉಳ್ಕೊಂಡಿದೆ. ನೆಕ್ಸ್ಟು ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೆಂಟರ್ಗೆ ಇಡೋಣ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೀವು ಟೆಕ್ಸ್ಟನ್ನು ಸೆಂಟರಲ್ಲಿ ಇಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಬಟನ್ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೈಟಲ್ ಆ್ಯಕ್ಷನ್ ಸೇಫ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಒಂದಷ್ಟು ಲೈನ್ಗಳು ಬಂತು ಒಂದು ಕಂಪೋಸಿಷನ್ ಪ್ಯಾನಲ್ಗೆ. ಈ ಲೈನ್ಗಳು ಏನು ರೆಪ್ರೆಸೆಂಟ್ ಮಾಡುತ್ತಂದರೆ ಅಲೈನ್ಮೆಂಟ್ನ. ಸೊ ಇದನ್ನು ಸೆಂಟ್ರಲ್ಲಿ ಒಂದು ಪ್ಲಸ್ ಐಕಾನ್ ಏನಿದೆ ಅದು ಸೆಂಟರ್ ಅಂತ ಹೇಳ್ತಾ ಇದೆ. ಸೊ ಆ ಸೆಂಟರ್ಗೆ ನಮ್ಮ ಟೆಕ್ಸ್ಟ್ ಕೂಡ ಸ್ವಲ್ಪ ಸೆಂಟರ್ಗಿಂತ ಮೇಲ್ಗಡೆನೇ ಇಟ್ಬಿಡ್ತೀನಿ. ನೆಕ್ಸ್ಟು ಈ ಒಂದು ಟೈಟಲ್ ಆ್ಯಕ್ಷನ್ ಸೇಫ್ ಟೂಲ್ ಏನಿದೆ ಅದನ್ನು ಡಿಸೇಬಲ್ ಮಾಡಿಬಿಡ್ತೀನಿ. ನೆಕ್ಸ್ಟು ಇದೇ ಥರ ಹೋಪ್ ಅಂತ ಏನಿದೆ ಟೆಕ್ಸ್ಟು ಅದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ, ಇನ್ನೊಂದು ಮಾಡ್ಕೊಬೇಕಂದ್ರೆ ಆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಕಮ್ಯಾಂಡ್ ಡಿ ಅಥವಾ ನಿಮ್ಮ ಕೀಬೋರ್ಡಲ್ಲಿ ಕಂಟ್ರೋಲ್ ಡಿ ನೋಡ್ಬೋದು. ಟೈಮ್ಲೈನ್ ಪ್ಯಾನಲಲ್ಲಿ ಹೋಪ್ 2 ಅಂತ ಇನ್ನೊಂದು ಟೆಕ್ಸ್ಟ್ ಕ್ರಿಯೇಟ್ ಆಗಿದೆ, ಟೆಕ್ಸ್ಟ್ ಲೇಯರ್ ಇನ್ನೊಂದು ಕ್ರಿಯೇಟ್ ಆಗಿದೆ. ಕೆಳಗಡೆ ಇರೋವಂಥದ್ದನ್ನ ನಾವು ರೀನೇಮ್ ಮಾಡೋಣ. ಲೇಯರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ರೀನೇಮ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಹೈಲೈಟ್ ಆಗುತ್ತೆ. ಇದನ್ನು ನಾವು ರಿಫ್ಲೆಕ್ಷನ್ ಅಂತ ಟೈಪ್ ಮಾಡ್ತೀನಿ ನಾನು, ರಿಫ್ಲೆಕ್ಷನ್. ಸೊ ನಾನೇನು ಅನ್ಕೊತಾ ಇದ್ದೀನಿ ಇದನ್ನು ಫ್ಲಿಪ್ ಮಾಡಿಬಿಟ್ಟು ಒಂದು ರಿಫ್ಲೆಕ್ಷನ್ ಥರ ಕ್ರಿಯೇಟ್ ಮಾಡೋಣ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ನಾನು ರಿಫ್ಲೆಕ್ಷನ್ ಅಂತ ರೀನೇಮ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೊಂದು ಬೇಸಿಕ್ ಆ್ಯನಿಮೇಷನ್ನ ನಾವು ಕ್ರಿಯೇಟ್ ಮಾಡೋಣ. ಆ್ಯನಿಮೇಷನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ ಕೀ ಫ್ರೇಮ್ಸ್ ಮುಖಾಂತರ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೀ ಫ್ರೇಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ.